ಮೇಡಮ್ ನಾನು ಯಾರ್ಯಾರನ್ನೂ ಫಿಕ್ಸ್ ಆಗಕ್ಕೆ ಆಗೋದೇ ಇಲ್ಲ ಮೇಡಮ್. ಯಾಕಂದ್ರೆ ಈ ಅಧ್ಯಾಯದಲ್ಲಿ ಯಾವ ಗೇಮು ನಾವು ಅನ್ಕೊಂಡಂಗೆ ಬರಲಿಲ್ಲ, ಯಾವ ಗೇಮ್ ಯಾವ ರಿಸಲ್ಟ್ ನಾವು ಅನ್ಕೊಂಡಂಗೆ ಬರಲಿಲ್ಲ. ಇನ್ ಕಪ್ಪಿಗೆ ನಾವು ಅನ್ಕೊಂಡಂಗೆ ಬರುತ್ತೆ ಅಂತ ಅನ್ಕೋಣ. ಆ ವೇದಿಕೆ ಮೇಲೆ 2-3 ಜನ ಹೋಗ್ತಾರೆ ಅನ್ನೋದೇ ಡೌಟ್ ಇತ್ತು ನಮಗೆ. ಕೊನೆ ಲಾಸ್ಟ್ 3 ನಾವು ಉಳ್ಕೊಳ್ಳೋವರೆಗೂ ನಮಗೆ ಡೌಟ್ ಇತ್ತು. ತ್ರಿವಿಕ್ರಮ್, ಒಂದು ಕ್ವೆಶನ್ ನಿಮಗೆ. ಸೊ ನೀವು ಹೇಳಿದ್ರಿ ನನಗೆ ಎಲ್ಲನೂ ಕೂಡ ಸಣ್ಣ ಸಣ್ಣ ಅಂತರದಲ್ಲೇ ಮಿಸ್ ಆಗಿದೆ ಅಂತ. ಸೊ ಕಿಚ್ಚ ಸುದೀಪ್ ಸರ್ ಕೇಳಿದಾಗ ಅದನ್ನ ಆ ಥರ ಉತ್ತರ ಕೊಟ್ಟಿದ್ರಿ. ಆ್ಯಂಡ್ ಫಿನಾಲೆ ಟಿಕೆಟ್ ನಿಮಗೆ 2 ಸೆಕೆಂಡ್ಸ್ ಅಂತರದಲ್ಲಿ ಮಿಸ್ ಆಯಿತು. ಆ್ಯಂಡ್ ಆಲ್ಸೋ ದಿಸ್ ಕಪ್. ಸೊ ಹೇಗೆ ಅನಿಸ್ತಿದೆ ಈ ಮೂಮೆಂಟ್ ನಿಮಗೆ? ಅಂದರೆ ಹೇಳ್ಕೊಂಡಿದ್ರಿ ಲೈಫ್ ಲಾಂಗ್ ನನಗೆ ಈ ಥರನೇ ಸಣ್ಣ ಪುಟ್ಟ ಗ್ಯಾಪಲ್ಲಿ ಪ್ರತಿಯೊಂದು ಅವಕಾಶಗಳು ಮಿಸ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಆ ಮೂಮೆಂಟ್ ಹೆಂಗೆ ಅನ್ನಿಸ್ತು ನಿಮಗೆ? ನನಗೆ ಅವಕಾಶಗಳು ಮಿಸ್ ಆಗಿದೆ, 2 ಸೆಕೆಂಡ್ಸ್ ಮಿಸ್ ಆಗಿದ್ದಕ್ಕೆ ನಂಗೆ ಮತ್ತೆ ಇನ್ನೊಂದ್ಸತಿ ಬಂದು ನಾನು ಪ್ರೂವ್ ಮಾಡ್ಕೊಳ್ಳೋಕೆ ಜಾಗ ಸಿಕ್ತು. ಇಲ್ಲಾಂದ್ರೆ ಉಸ್ತುವಾರಿಯಾಗಿ ನಿಂತ್ಕೊಂಡ್ಬಿಡ್ತಾ ಇದ್ದೆ ನಾನು. ಇಲ್ಲ ಅಂತಂದ್ರೆ ನಂಗೆ ಇಲ್ಲಿ ನನಗೆ ಕಪ್ ಮಿಸ್ ಆಗಿದ್ದಕ್ಕೆ ಇನ್ನೊಂದೇನೋ ದೊಡ್ಡದಿದೆ ಅಂತ ನಾನು ಹೊಡೆದಾಡೋದು ನಂಗೆ ಒಂದು ಆಪರ್ಚುನಿಟಿ ಸಿಕ್ತು. ಈ ಕಪ್ ಸಿಕ್ಬಿಡಿದ್ರೆ ನಾನು ಇಲ್ಲೇ ನಿಂತ್ಕೊಂಡ್ಬಿಡ್ತಾ ಇದ್ದೆ. ನನಗೆ ಇದು ನನ್ನ ಸಕ್ಸಸ್ ಅಂತ. ಎವ್ರಿ ಆಪರ್ಚುನಿಟಿ ನಾನು ಇನ್ನೊಂದು ಅಂತ ಹೋಗೋದಕ್ಕೆ ಕಾರಣನೇ ಸೊ ಈ ಒಂದು ಸೆಕೆಂಡ್ ಆಪರ್ಚುನಿಟಿ. ಫಸ್ಟ್ ಬಂದಿದ ತಕ್ಷಣ ನಾವೆಲ್ಲೋ ಸ್ಟಾಗ್ನೆಂಟ್ ಆಗ್ಬಿಡ್ತೀವಿ ಅನ್ನೋದು ನನಗೆಲ್ಲೋ ಒಂದ್ ಕಡೆ ಅನ್ಸಿತ್ತು. ಸೊ ಈಗ ನನಗೆ ಗೇಟಿಂದ ಆಚೆ ಬಂದಿದ ತಕ್ಷಣ ಈ ವೇದಿಕೆ ನಂಗೆ ಏನ್ ಕೊಟ್ಟಿದೆ ಅಂತ ಗೊತ್ತಾಯ್ತು. ಎಲ್ಲ ತ್ರಿವಿಕ್ರಮ್ ಅನ್ನೋದಾಗ್ಲಿ, ಸೊ ನಾವು ನಾನು ಆಡದಂತ ಆಟಗಳಾಗ್ಲಿ, ಜನ ನಮ್ಮನ್ನು ಒಪ್ಪಿದಂತ ರೀತಿಗಳಾಗಿರ್ಬೋದು, ಎಲ್ಲೋ ನನ್ನ ಅಪೋಸಿಟ್ ಅಂತ ಬಂದಿದ್ದು ರಜತ್ ಜೊತೆಗೆ ನಮ್ಗಿದ್ದಂತ ಕ್ಲೋಸ್ ರಿಲೇಶನ್ಶಿಪ್ ನ ಒಪ್ಪಿದ್ದು, ಎಲ್ಲೋ ನಾವು ಆಡದಂತ ಆಟಗಳು ಇಷ್ಟ ಆಗಿದ್ದು, ಇದೆಲ್ಲ ನನಗೆ ಇನ್ನೊಂಥರ ಬೂಸ್ಟ್ ಕೊಡ್ತಾ ಹೋಯ್ತು. ಸೊ ಈಗ ನಾನೇನ್ ಅನ್ಕೊಂಡ್ ಬಂದಿದ್ದೆ 4 ವರ್ಷ ನನ್ಗೆ ಏನ್ ಇರ್ಲಿಲ್ಲ ಅಂತ ಅನ್ಕೊಂಡ್ ಬಂದಿದ್ದೆ, ಅದನ್ನ ಮತ್ತೆ ಈ ವೇದಿಕೆ ನನಗೆ ವಾಪಸ್ ಕೊಟ್ಟಿದೆ. ಸೊ ಅದಕ್ಕಿಂತ ದೊಡ್ಡ ಗೆಲ್ವ ಏನು ಬೇಕಿಲ್ಲ. ಈ ಕಪ್ ತಗೊಂಡ್ರೆ ನಾನು ಮನೇಲಿ ಇಡ್ತೀನಿ, ಮ್ಯಾಕ್ಸಿಮಮ್ ಅಂದ್ರೆ ಒಂದು ಫೋಟೋ ಶೂಟ್ ಮಾಡಿಸ್ತೀನಿ. ಸೊ ಅದೆಲ್ಲದಕ್ಕಿಂತ ಜಾಸ್ತಿ ಜನದ ಪ್ರೀತಿ ಸಿಕ್ಕಿದೆಯಲ್ಲ. ಸೊ ಈಗ ಅದನ್ನ ಇಟ್ಕೊಂಡು ಯಾರು ನನ್ನ ಮಾರ್ಕೆಟ್ ಇಲ್ಲ ಅಂತ ಪ್ರೊಡ್ಯೂಸರ್ಗಳು ನಾನು ಹಿಂದೆ ಆಗ್ತಾ ಇದ್ರು, ಈಗ ಮಾರ್ಕೆಟ್ ಬಂದಿದೆ ಬಾರಪ್ಪ ಒಂದು ಸಿನಿಮಾ ಮಾಡೋಣ ಅಂತ ಕೇಳ್ಬೋದು. ಆ ಕಾನ್ಫಿಡೆನ್ಸ್ ಬಂದಿದೆ ನಂಗೆ. ಈ ವೇದಿಕೆ ನಂಗೆ ಆ ಕಾನ್ಫಿಡೆನ್ಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.